ಅದಕ್ಕಾಗಿ ತಯಾರಿನೂ ಅದ ಮತ್ತು ಸಂಘಟನೆಯೂ ಅದ. ಸಂಘಟನೆ ಇಲ್ಲ ಅಂತಲ್ಲ, ಸಂಘಟನೆ ಚೆನ್ನಾಗಿದೆ. ಅವ್ರಿಗೆ ಅಂತ ಫಾಲೋವರ್ಸ್ ಇದ್ದಾರೆ. ಆ ಫಾಲೋವರ್ಸು ನೇರವಾಗಿ ಜನರ ಜೊತೆ ಸಂಪರ್ಕ ಮಾಡಿಕೊಂಡು ತಮಗೆ ಬೇಕಾದ ಮತಗಳನ್ನು ಇವತ್ತು ಮತ ನಮ್ಮ ಮತದಾರರಿಗೆ ಬಿಟ್ಟಂಥ ವಿಷಯ ಅವ್ರು ಹೆಂಗಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ಮೇಲ್ಮೇಲೆ ಚರ್ಚೆ ಮಾಡ್ತಾ ಇರ್ತೀನೋ. ಅವ್ರು ಆದಷ್ಟು ಯಾರು ಯೋಗ್ಯ ಇರ್ತಾರೆ ಅವ್ರಿಗೆ ಮತ ಹಾಕೋದು ಅವ್ರ ಕರ್ತವ್ಯ ಅಂತ ನಾನು ತಿಳ್ಕೊತೀನೋ. ಆದರೆ ಅವರು ದುಡ್ಡಿಗೋ ಮತ್ತದಕ್ಕೋ ಮಾರ್ಕೊಳ್ಳೋದ್ರಿಂದ ಯಾರು ದುಡ್ಡು ಹೆಚ್ಚು ಅನಿಸ್ತಾರ, ಯಾರು ಸಾಲ ಏನು ಹೆಚ್ಚು ಅನಿಸ್ತಾರ ಅದು ಅನ್ನೋದಿಲ್ಲ, ತೋರಿಕೊಡೋದು ಕೈ ಸಿಗೋದಿಲ್ಲ ಯಾರು. ಆದರೆ ಅದು ನಡೆದಿದ್ದೇನೆ ಸುಳ್ಳಲ್ಲ. ಅವ್ರು ಯಾರದಾರ ಅವ್ರು ಗೆಲ್ತಾರೆ ಅನ್ನೋದು ಜನಸಾಮಾನ್ಯರು ಮಾತಾಡ್ತಾರೆ. ನಂದಲ್ಲ ಇದು ಅಭಿಪ್ರಾಯ. ನಿಮಗೇನು ಅನಿಸ್ತದೆ? ಇದು ನಮ್ಮ ಇಲ್ಲಿ ಮಾತಾಡಿದ್ದೆ ಸುಳ್ಳು ಅನಿಸ್ತದೆ, ತಪ್ಪು ಅನಿಸ್ತದೆ. ಸುಳ್ಳು ಅದು ತಪ್ಪು ಅನಿಸಿದ್ರೆ ನೀವು ಕಾಮೆಂಟ್ ಮಾಡ್ತಾಯಿರಿ, ತಿಳಿಸ್ತಾ ಇರಿ. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಜಾರಕಿಹೊಳಿ ಅವ್ರ ಹಿಡಿತ ಎಲ್ಲಿವರೆಗೆ ಇರ್ತದೆ ಅನ್ನೋ ಸಹಿತ ಅಷ್ಟೇ ಕುತೂಹಲಕಾರಿಯಾಗಿದೆ ಅನ್ನೋ ಮಾತು ಹೇಳ್ತಾ, ಇದು ನಿಮ್ಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಸತ್ಯಕ್ಕೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.